ಹಾಂ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಾನು ನಿಮ್ಮ ರಾಘವೇಂದ್ರ. ಈ ಪುಟಾಣಿ ವಿಡಿಯೋಗೆ ದೈಹಿಕ ಸುಸ್ವಾಗತ. ಸ್ನೇಹಿತರೆ, ನಾವು ಅನೇಕ ಥರದ ಗಿಡಮೂಲಿಕೆಗಳು ಮತ್ತು ಅನೇಕ ಥರದ ಪ್ಲೇಸಸ್ಸು, ಕೇರಳಗಳ ಎಲ್ಲ ಕಡೆ ಹೋಗಿರುವ ಪ್ರದೇಶಗಳು ನಿಮಗೆ ತೋರಿಸ್ತಾ ಬಂದ್ವಿ. ಈ ವಿಡಿಯೋದಲ್ಲಿ ಏನಪ್ಪ, ಇದು ಬೇಲಿ ಮೇಲೆ ಯಾವುದೋ ಒಂದು ಬಳ್ಳಿ ಗಿಡದ ಒಂದು ತೋರಿಸ್ತಾ ಇರ್ಬೋದು. ನಿಜ, ಇದು ಒಂದು ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ಗಿಡದ ಔಷಧಿ ಗಿಡ. ಸ್ನೇಹಿತರೆ, ಇದು ಭಾಳ ಅಮೂಲ್ಯವಾದ ಈ ಔಷಧಿ ಗಿಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅತಿ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೂ ಮತ್ತು ಗಂಡು ಮಕ್ಕಳಿಗೆ ಒಂದು ಯೂಸ್ ಆಗುವ ಒಂದು ಔಷಧಿ ಗಿಡ ಮೂಲಿಕೆ. ಸ್ನೇಹಿತರೆ, ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಮತ್ತು ಈ ವಿಡಿಯೋನ ಆದಷ್ಟು ಫ್ರೆಂಡ್ಸ್ಗೂ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ಸ್ ಹಾಕಿ. ಸ್ನೇಹಿತರೆ, ಇದು ಭಾಳ ವಿಶೇಷವಾಗಿ ಗಂಡು ಮಕ್ಕಳಲ್ಲಿ, ಅಂದರೆ ಮುಖ್ಯವಾಗಿ ಗಂಡಾಣು ಬೇರುಗಳು ಕಮ್ಮಿ ಆದಾಗ, ಮತ್ತು ಅವರು ವೈಯಕ್ತಿಕವಾಗಿ ಕಮ್ಮಿ ಆದಾಗ, ಮತ್ತು ಅವ್ರ ಬಿಳಿ ರಕ್ತ ಕಣಗಳು ಕಮ್ಮಿ ಆದಾಗ, ಮತ್ತು ಅವ್ರಿಗೆ ಬಾಡಿ ಹೀಟೇ ಇರಲ್ಲ, ಕೋಲ್ಡ್ ಆಗಿರ್ತೈತೆ, ಅವರಿಗೆ ತುಂಬ ಹೀಟಾಗಿರೋದಕ್ಕೆ ಈ ಪಾತಾಳದ ಗಂಗೆಯ ಬೇರನ್ನು ಅವರನ್ನು ಮತ್ತು ಇದರ ಸೊಪ್ಪನ್ನು ಏನು ಮಾಡಬೇಕಂದ್ರೆ, ಸೊಪ್ಪು ತೊಗೊಂಬಂದ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಒಂದು ಬಿಳಿ ಬಟ್ಟೆಯಲ್ಲಿ ಅಥವಾ ಬಿಳಿ ಒಂದು ಬೇಸಿಗೆ ಅಥವಾ ಬಿಸಿಲು ಬೀಳೋ ಜಾಗದಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಆ ಸೊಪ್ಪಿನ ಪುಡಿ, ಒಣಗಿದ ಮೇಲೆ ಪುಡಿ ಮಾಡಿಕೊಂಡು ದಿನನಿತ್ಯ ಸ್ವಲ್ಪ ಬಿಸಿನೀರು ಅಥವಾ ಹಾಲಲ್ಲಿ ಒಂದು ಸ್ವಲ್ಪ ಕುಡಿತಾ ಬಂದರೆ ತುಂಬ ಸಂಪೂರ್ಣವಾಗಿ ಬಾಡಿ ಹೀಟ್ ಆಗುತ್ತೆ. ಉಷ್ಣಾಂಶ ಜಾಸ್ತಿ ಆದಾಗ ಗಂಡಸ್ತನದ ಹೆಚ್ಚಾಗುತ್ತೆ ಸ್ನೇಹಿತರೆ. ಮತ್ತು ಅಂಡಾಣುಗಳು ಉತ್ಪಾದನೆ ಆಗ್ತವೆ, ವೀರ್ಯಾಣುಗಳು ಕೂಡ ಉತ್ಪಾದನೆ ಆಗ್ತವೆ ಗಂಡು ಮಕ್ಕಳಲ್ಲಿ ಕೂಡ. ಹೆಣ್ಣು ಮಕ್ಕಳಲ್ಲೂ ಕೂಡ ಮುಟ್ಟಾಗ್ತಾಯಿಲ್ಲ, ಅದಾಗ್ತಾಯಿಲ್ಲ ಅಂದಾಗ ಇವರು ಕೂಡ ಸೇಮ್ ಅದೇ ಥರನೇ ಆ ಸೊಪ್ಪಿನ, ಅಂದರೆ ಅದನ್ನು ಬಿಡಿಸ್ಕೊಂಡು ಒಣಗಿಸ್ಬಿಟ್ಟು ಅದನ್ನು ಸೇವನೆ ಮಾಡ್ತಾ ಬರ್ಬೋದು. ಹಾಲಲ್ಲಿ ಮಿಕ್ಸ್ ಮಾಡ್ತಾ ಬೆಳಗಿನ ಜಾವ ಹಾಲೊಟ್ಟಿಗೆ ಕುಡಿತಾ ಬಂದರೆ ಅದು ಕೂಡ ಒಳ್ಳೆಯದಾಗುತ್ತೆ. ಮತ್ತು ಬಾಡಿ ಎಕ್ಸೆಸ್ ಆಫ್ ಹೀಟ್ ಆಗುತ್ತೆ ಈ ಸೊಪ್ಪಿನಿಂದ. ಇದು ಹೆಚ್ಚಾಗಿ ರೈತರುಗಳ ಬದುಗಳಲ್ಲಿ, ತೋಟಗಳಲ್ಲಿ ಎಲ್ಲ ಕಡೆ ಇರುತ್ತೆ. ಆದರೆ ಇದೆತ್ತು ಹೆಚ್ಚಾಗಿ ಬಾವಿಯ, ಅಂದರೆ ಆ ಜಾಗ ನೀರು ಹೆಚ್ಚಾಗಿ ನೀರು ಎಲ್ಲಿರುತ್ತೋ ಆ ಜಾಗದಲ್ಲಿ ಈ ಸೊಪ್ಪಿರುತ್ತೆ. ಅಂದರೆ ಆ ಜಾಗ ಅಂದರೆ ನೀರಿನ ಅಂಶ ಜಾಸ್ತಿ ಹೀರ್ಕೊಳ್ಳುವ ಇದು ಪಾತಾಳ ಗಂಗೆ ಸೊಪ್ಪು ಅಂತ ಕರೀತಾರೆ ಅದನ್ನೇ. ಈ ಪಾತಾಳ ಗಂಗೆ ಸೊಪ್ಪು ತುಂಬ ಭೂಮಿ ಒಳಕನ ಹೋಗುತ್ತೆ, ಅಷ್ಟು ವೃದ್ಧವಾಗಿರುತ್ತೆ. ಇದು ಬೇಸಿಗೆ ಕಾಲದಲ್ಲೂ ಕೂಡ ಹೀಗೆ ಹಚ್ಚ ಆಗಿರುತ್ತೆ, ಮಳೆಗಾಲದಲ್ಲೂ ಕೂಡ ಹೀಗೆ ಹಚ್ಚ ಹಸಿರಾಗಿರುತ್ತೆ. ಈ ಪಾತಾಳ ಗಂಗೆ ಸೊಪ್ಪನ್ನು ಇದು ಬೇರು ಮುಖಾಂತರವಾಗಿರುತ್ತೆ ಸ್ನೇಹಿತರೆ. ನಾವು ಈಗ ಹೊಲಗಳಲ್ಲಿ ಅಲ್ಲಿ ಬದಿಗಳಲ್ಲಿ ಕೆಲವೊಂದು ಏರಿಯಾದಲ್ಲಿರುತ್ತೆ, ಎಲ್ಲ ಕಡೆ ಇರುತ್ತೆ, ಕೆಲವು ಕಡೆ ಜಾಸ್ತಿ ಹಚ್ಕೊಂಡಿರ್ತದೆ. ಆ ಜಾಗದಲ್ಲಿ ಅಂದರೆ ನೀರಿನ ಅಂಶ, ತೇವಾಂಶ ಎಲ್ಲಿರುತ್ತೋ ಅಲ್ಲಿ ಇದು ಪಾತಾಳದ ಗಂಗೆ ಸೊಪ್ಪಿರುತ್ತೆ. ಇದಕ್ಕೆ ಇನ್ನೂ ನಾನಾ ಥರದ ಹಳ್ಳಿಗಳ ಕಡೆಯಲ್ಲಿ ವಿಧವಾದ ಈ ಸೊಪ್ಪಿನ ಹೆಸರನ್ನು ಕರೀತಾರೆ. ನಾವು ಇದನ್ನು ಕರ್ಕೊಳ್ತೀವಿ. ಮತ್ತು ಮನುಷ್ಯನ ಬಾಡಿಯಲ್ಲಿ ಕೂಲಾಗಿದ್ದರೆ ಇದನ್ನು ಬಾಡಿ ಅಂಶ, ಅಂದರೆ ಯಾವಾಗಲೂ ಸೆಕೆ ನೀರು, ಬೆವರು ಹೋಗ್ತಾಯಿದ್ರೆ ಮನುಷ್ಯನ ಇದರಲ್ಲಿ ದೇಹದಲ್ಲಿ ಇದನ್ನು ನಾನು ಹೇಳ್ದಂಗೆ ಯೂಸ್ ಮಾಡಿಕೊಂಡ್ರೆ, ಅಂದರೆ ಇದನ್ನು ಆಯುರ್ವೇದ ಡಾಕ್ಟ್ರ್ ಹೇಳಿರುವ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನು ಮಾಡ್ಕೊಳ್ಳಿ, ತುಂಬ ಉಪಯೋಗ ಇದೆ. ಅವರು ಬೆವರು ಎಲ್ಲ ಹೋಗಿ ಬಾಡಿ ಕೂಡ ಹೀಟಾಗಿರುತ್ತೆ. ಮತ್ತು ತುಂಬ ಒಳ್ಳೆಯದು ಆಯುರ್ವೇದ ಔಷಧಿ ಸೊಪ್ಪು ಗಿಡ. ಮತ್ತೆ ಹೊಸ ವೀಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ, ಒಳ್ಳೆ ವೀಡಿಯೋ ಮಾಡಿ. ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಆಗ್ತಾ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಾನು ನಿಮ್ಮ ರಾಘವೇಂದ್ರ. ಮತ್ತೆ ಸಿಗೋಣ. ಮತ್ತು ಏನೇನಾದರೂ ಅಭಿಪ್ರಾಯಗಳು ತಿಳ್ಕೊಬೇಕಂದ್ರೆ ಆಯುರ್ವೇದ ಡಾಕ್ಟರ್ ಬಳಿ ಹೋಗಿ ತಿಳ್ಕೊಂಡು ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.